ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಏನ್ ಗೌರವ, ಅಪ್ಪಾಜಿ ಅಣ್ಣಾಜಿ ಅಂತೆ. ನಾನು ಕಾಣ್ತಾ ಇರೋದಾ ಇದೆಲ್ಲ ಬ್ರದರ್? ಡಿಕೆ ಹೇಳಿಕೆಗೆ ಟಾಂಗ್ ಕೊಟ್ಟ HDK. ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನ ಇಲ್ಲಿವರೆಗೂ ಕೂಡ CM ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ನೋಡಿ, ಒಂದು ಕಡೆ ಗೌಡ್ರ ಗದ್ದಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾವು ಮುಂಗಸಿಯಂತೆ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿಕೊಳ್ಳುವಂತಹ HD ಕುಮಾರಸ್ವಾಮಿ ಹಾಗೆ DK ಶಿವಕುಮಾರ್ ಅವರ ಬಣ ಬಡಿದಾಟ ಅಥವಾ ವೈಯಕ್ತಿಕ ವಿಷಯ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ಯಾವ ವಿಷಯಕ್ಕೆ ಮತ್ತೆ ಇವರಿಬ್ರು ಗುದ್ದಾಡ್ತಿದ್ದಾರೆ ಅಂತಂದ್ರೆ ಎಸ್ ಆಫ್ ಕೋರ್ಸ್ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರಾಜಕೀಯ ತಾರಕಕ್ಕೆ ಏರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ JDS ಪಕ್ಷದ ನಾಯಕರು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಇವತ್ತು CM DK ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ಬೆನ್ನಲ್ಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ CM DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಿಲ್ಲ, ಹೇಳೋದು ಇಲ್ಲ ಕಣ್ರಿ ಅಂತ HDK ಕಿಡಿಕಾರಿದ್ರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಯಾವ ರೀತಿ ಜೋರಾಗ್ತಿದೆ ಅನ್ನೋದನ್ನ ನೀವು ಗಮನಿಸಬಹುದಾಗುತ್ತೆ. ನೋಡಿ, ಬಿಡದಿ ರೈತರಿಗೆ JDSನ ನಾಯಕರು ಸಾಥನ್ನ ಕೊಟ್ಟಿದ್ದು ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಇನ್ನು ಬೆಳಗ್ಗೆ CM DK ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಮಾತಾಡ್ತಾರೆ. ಏನು HD ಕುಮಾರಸ್ವಾಮಿ ಅವರು ಯಾವ್ಯಾವ ಆಂಗಲ್ ಅಲ್ಲಿ ಅಥವಾ ಯಾವ್ಯಾವ ಆಕ್ಷನ್ ಅಲ್ಲಿ ಮಾತಾಡ್ತಾರೋ ಅದೇ ರೀತಿ ಕೈ ಸನ್ನೆಯನ್ನ ಮಾಡೋದ್ರ ಮುಖಾಂತರ DK ಶಿವಕುಮಾರ್ ಅವರು HD ಕುಮಾರಸ್ವಾಮಿ ಅವರನ್ನ ಹಣಿಗಿಸುವಂತಹ ಕೆಲಸ ಆಗುತ್ತೆ. ಇದರ ಬೆನ್ನಲ್ಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾರೆ. CM DK ಶಿವಕುಮಾರ್ ವಿರುದ್ಧ ವಾಗ್ಬಾಣಗಳ ಸುರಿಮಳೆಯನ್ನ ಗೈತಾರೆ. ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನ ಯಾವತ್ತಾದ್ರೂ ಚೀಫ್ ಮಿನಿಸ್ಟರ್ ಅಂತ ಹೇಳಿದಿನ? ಯಾವತ್ತಾದ್ರೂ ಆ ಹೇಳಿಕೆಯನ್ನ ಕೊಟ್ಟಿರೋದನ್ನ ನೀವು ಕೇಳಿದ್ದೀರಾ ಅಂತ ಟಾಂಗನ್ನ ಕೊಡ್ತಾರೆ. ಬಿಡದಿ ಟೌನ್ಶಿಪ್ನ ಪಿತಾಮಹ ನಾನಲ್ಲ ಅಂತ ಹೇಳಿದ್ದಾರೆ. ನನ್ನ ಕನಸಿನ ಯೋಜನೆಯಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಾನು ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ಬಯಸ್ತೀನಿ ಬ್ರದರ್, ಕೇಳಿ, ನೀವು 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದ್ದು ನಾನೇ. ಮುಂದುವರೆದು ಮಾತಾಡಿದಂಥ HD ಕುಮಾರಸ್ವಾಮಿ, 2006ರಲ್ಲಿ ನಾನು ಆರಂಭ ಮಾಡಿದ್ದೆ, ಆದರೆ ನಾನು ಯಾವುದೇ ಏಜೆಂಟ್ ಅವರನ್ನ ಇಟ್ಕೊಂಡಿರಲಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ. ಮುಂದಿನ 50 ವರ್ಷಕ್ಕೆ ಬದಲಾಗಲಿದೆ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಯಾರು ಇರ್ತಾರೋ ಯಾರು ಸಾಯ್ತಾರೋ ಗೊತ್ತಿಲ್ಲ. ನಾನು ಆಕಸ್ಮಿಕವಾಗಿ CM ಆದವನು ನಿಜ. ಬೆಂಗಳೂರಿನ ರಿಂಗ್ ರೋಡ್ ಮಾಡೋದಕ್ಕೆ 2006ರಲ್ಲಿ ನಿರ್ಧಾರವನ್ನ ಮಾಡಿದ್ದೆ. ಗಾಳಿ ಆಂಜನೇಯ ದೇವಸ್ಥಾನದ ಪಕ್ಕ ಮಾಡಿದ್ದು ಸಣ್ಣ ಯೋಜನೆ, ಅದನ್ನ ಮಾಡಿದ್ದು ನಾನೇ. 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದ್ದು ನಾನೇ. ಅದು ನಡೆದ ಘಟನೆ ಬಗ್ಗೆ ಹೇಳೋದಕ್ಕೆ ಜನ ಇನ್ನೂ ಕೂಡ ಬದುಕಿದ್ದಾರೆ, ನೋಡಿರುವವರು ಕೂಡ ಇದ್ದಾರೆ. ಇದಕ್ಕೇನು ಹೇಳ್ತೀರಿ ಬ್ರದರ್ ಅಂತಾರೆ. ಇನ್ನು ಜನರ ಮುಂದೆ ಸತ್ಯ ಶೋಧನೆ ವರದಿ ಇಡಿ ನೀವು. ಅವತ್ತು SEZ ಜಾರಿ ತರೋದಕ್ಕೆ ಕೇಂದ್ರ ಸರ್ಕಾರ ಪತ್ರ ಬರೆದಿತ್ತು. ಎಲ್ಲಾ ರಾಜ್ಯದ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿದ್ರು. 5 ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು. ಈಗ ತಾವು ಮಾಡ್ತಾ ಇರೋದು ಏನಪ್ಪ? ಏನ್ ಕಿತ್ತು ದಬಾಕಿದ್ದೀರಾ? ಅಧಿಕಾರಿಗಳನ್ನ ಸೀದಾ ರೈತರ ಬಳಿ ಕಳಿಸ್ತೀರಿ. HK ಪಾಟೀಲ್ ಅವರನ್ನ ಯಾಕೆ ಪಕ್ಕ ಕೂರಿಸ್ಕೊಳ್ಳಿಲ್ಲ? MB ಪಾಟೀಲ್ ಯಾಕಿದ್ರು? ಅವತ್ತು ಜನರ ಮುಂದೆ ಸತ್ಯ ಶೋಧನೆ ವರದಿ ಕೊಡಿ. ನೀವು ಆ ಸಭೆಯಲ್ಲಿ ಇದ್ರಿ ಅಲ್ವಾ? ತಮ್ಮ ಮುಖದಲ್ಲಿ ಪಾಪ ಪ್ರಜ್ಞೆ ತುಂಬಿ ತುಳುಕಾಡ್ತಿತ್ತಲ್ವಾ? ತಾವು ಯಾವ ಡೇಟ್ ಅಂತ ಹೇಳಿದ್ದೀರಿ ಅಲ್ವಾ? HLCCನಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಅಪ್ಪಾಜಿ ಅಣ್ಣಾಜಿ ಅದು ಇದು ಅಂತ ಹೇಳ್ಕೊಂಡು ನನ್ನ ಮುಂದೆ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡೋದಕ್ಕೆ ಬರಬೇಡಿ. ಈಗ ಗೌರವ ಕೊಡುವಂತಹ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಅವರೇ, ದಯಮಾಡಿ ನಿಮ್ಮ ನಾಲಿಗೆಗೆ ಸ್ವಲ್ಪ ಲಗಾಮನ್ನ ಹಾಕಿ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ DK ಶಿವಕುಮಾರ್ ಅವರಿಗೆ HD ಕುಮಾರಸ್ವಾಮಿ ಅವರು ಮಾತಿನಲ್ಲೇ ಬಾಣವನ್ನ ಬಿಟ್ಟಿದ್ದಾರೆ. ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಏನು ಉತ್ತರವನ್ನ ಕೊಡ್ತಾರೆ, ಮತ್ತೆ ಯಾವ ಮಾತಿನ ಬಾಣಗಳನ್ನ ಬಿಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.